विश्वोदय स्थितिलयो नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापः। भवति यदनुभावादेडमूकोऽपि वाग्मे जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा। मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविदो नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा नमे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे ध्यनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते। अद्य विष्णु सहस्रनाम तथा बृहति सहस्र मंत्र तुलनात्मक विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे।
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ನಿನ್ನಿನ ದಿವಸ ನಾವು ವಿಧಾತ ಅನ್ನುವ ಹೆಸರಿನ ವಿವರಣೆಯನ್ನು ಕೇಳ್ತಾ ಪರಮಾತ್ಮ ತನ್ನ ಮಹಿಮೆಯನ್ನು ವೇದಗಳಿಂದ ನಮಗೆ ತಿಳಿಸಿಕೊಟ್ಟಿದ್ದಾನೆ. ವೇದಗಳು ಅಪೌರುಷೇಯ, ಪರಮಾತ್ಮನು ರಚಿಸಲಿಲ್ಲ. ಆದರೆ ವೇದದ ಪ್ರತಿಯೊಂದು ಶಬ್ದ ಅಕ್ಷರಗಳು ಸಹಿತ, ಅದರ ವರ್ಣ ಧ್ವನಿಗಳು ಸಹಿತ ಭಗವಂತನ ಮಹಿಮೆಯನ್ನು ವ್ಯಕ್ತಪಡಿಸುತ್ತವೆ. ಅದನ್ನು ಸೃಷ್ಟಿಯ ಆದಿಯಲ್ಲಿ ಹಯಗ್ರೀವ ರೂಪನಾದ ಪರಮಾತ್ಮ ಅವುಗಳನ್ನು ನಮಗೆ ಕೊಡುತ್ತಾನೆ. ನಾವು ಆ ಭಗವಂತನ ಮಹಾಮಹಿಮೆಯನ್ನು ಹೇಳ್ತಕ್ಕಂತಹ, ಮಹಾಮಹಿಮೆ ಹೇಳುವ ಪ್ರತಿಯೊಂದು ವೇದ ಮಂತ್ರಕ್ಕೆ ಉಕ್ತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅವುಗಳಿಂದ ನಾವು ಸ್ತೋತ್ರ ಮಾಡಿದರೆ ಪರಮಾತ್ಮ ನಮ್ಮಂಥ ಸಾಮಾನ್ಯರ ಪ್ರಾರ್ಥನೆಯನ್ನು ಕೂಡ ಮನ್ನಿಸ್ತಾರೆ. ಅದಕ್ಕೆ ಸ್ಪಂದಿಸುತ್ತಾನೆ ಪರಮಾತ್ಮ. ಭಗವಂತ ಅದನ್ನು ಕೇಳ್ತಾನೆ. ಸತತ ಉಪಕಾರ ಮಾಡ್ತಾ ಇದ್ದರೂ ಸಹಿತ ಇವನಿಗೆ ಪುಕ್ಕಟೆ ಕೊಟ್ಟರೆ ನಾಳೆ ನನ್ನನ್ನು ಕೂಡ ಮರ್ತೋಗ್ತಾನೆ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಹೇಳ್ತಾನೆ, ನಿನಗೆ ಉನ್ನತಿ ಬೇಕಾಗಿದ್ದರೆ, ನಿನಗೆ ಅಪರೋಕ್ಷ ಜ್ಞಾನ ಮೋಕ್ಷ ಬೇಕಾಗಿದ್ದರೆ ಪ್ರಾರ್ಥನೆ ಮಾಡು. ನನ್ನನ್ನು ಪ್ರಾರ್ಥಿಸು ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ನಮ್ಮಿಂದ ಪ್ರಾರ್ಥನೆಯನ್ನು ಬಯಸ್ತಾನೆ. ಅವನು ಉಳಿದ ರಾಜರಂತೆ ತನ್ನನ್ನು ಹೊಗಳುವರನ್ನು ಬದಿಯಲ್ಲಿಟ್ಟುಕೊಂಡು ಹೊಗಳು ಭಟ್ಟನಾಗಿಲ್ಲ. ಹೊಗಳು ಭಟ್ಟರ ಮಾತನ್ನು ಕೇಳ್ತಕ್ಕಂಥ ಅಯೋಗ್ಯನೂ ಅಲ್ಲ. ಆದರೆ ಮನುಷ್ಯರಾಗಿರಬೇಕಾಗಿದ್ದರೆ ಪರಮಾತ್ಮನ ಉಪಕಾರಗಳನ್ನು ಸ್ಮರಿಸಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು. ಭಗವಂತನ ಉಪಕಾರದ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಅನೇಕ ವಿಧಾನಗಳಿವೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. 9 ವಿಧದ ಸಾಧನಗಳಿವೆ. ಪರಮಾತ್ಮನ ಉಪಕಾರವನ್ನು ಸ್ಮರಿಸಿ ಅವುಗಳ ಚಿಂತನೆ ಮಾಡಿ ಆನಂದ ಪಡುವುದಕ್ಕೋಸ್ಕರ ನಾವು ಮಾಡುವ ಪೂಜೆ, ನಾವು ಮಾಡುವ ಸಂಧ್ಯಾವಂದನೆ, ನಾವು ಮಾಡ್ತಕ್ಕಂಥ ವೈಶ್ವದೇವ ನೈವೇದ್ಯ, ವೈಶ್ವದೇವಾದಿಗಳು, ಹೋಮ ಹವನಗಳು, ದಾನ ಪ್ರತಿಗ್ರಹಗಳು, ಅನ್ನದಾನಾದಿಗಳು, ಗೋಸೇವೆ, ಇವೆಲ್ಲ ಒಂದಿಲ್ಲ ಒಂದು ರೀತಿಯಿಂದ ಪರಮಾತ್ಮ ನೀನು ಮಾಡಿದ ಉಪಕಾರದ ಸ್ಮರಣೆ ನನಗಿದೆ ಅಂತನ್ನೋದನ್ನು, ನಮ್ಮ ಕರ್ತವ್ಯವನ್ನು ನಾವು ಪೂರೈಸಿದಂತಾದಾಗ ಪರಮಾತ್ಮ ವಿಶೇಷ ಅನುಗ್ರಹ ಮಾಡ್ತಾನೆ. ಆದ್ದರಿಂದಲೇ ನಂಬಿ ಕೆಟ್ಟವರಿಲ್ಲವೋ ಅಂತ ಹೇಳಿದರು. ಗರುಡ ಪುರಾಣ ಹೇಳ್ತದೆ, ಯಮದೂತರು ನಮ್ಮನ್ನು ಯಮಲೋಕದವರಿಗೆ ದರ ಎಳೆದುಕೊಂಡು ಹೋಗ್ತಾರೆ. ಯಾಕೆಂದ್ರೆ ಹೋಗ್ಲಿಕ್ಕೆ ನಮ್ಮ ಮನಸ್ಸಿರೋದಿಲ್ಲ. ಪಾಪ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ
ಅನೇಕ ಪೀಡೆಗಳಿವೆ, ಅನೇಕ ಯಮಮಾರ್ಗದ ವರ್ಣನೆ ಕೇಳಿದರೆ, ಅದನ್ನು ಮನನ ಮಾಡಿದರೆ ನಾವು ಜೀವನದಲ್ಲಿ ಪಾಪ ಮಾಡೋದಿಲ್ಲ. ಆದರೆ ದುರ್ದೈವ ಏನಿದೆ, ಯಮಮಾರ್ಗದ ವರ್ಣನೆ ನಾವು ಯಾವಾಗ ಕೇಳ್ತೇವೆ? ಮನೆಯಲ್ಲಿ ಯಾರಾದರೂ ಹಿರಿಯರು ಹೋದಾಗ. ಆಗ ಗರುಡ ಪುರಾಣ ಹೇಳಿಸ್ಬೇಕು ಅಂತ ಹೇಳಿಸ್ತಾರೆ. ಎಷ್ಟು ಜನ ಕೇಳ್ತಾರೆ? ಯಾಕೆಂದ್ರೆ ನನಗೆ ನಾನು 16ನೇ ವಯಸ್ಸಿನಿಂದಲೇ ನಮ್ಮ ಗುರುಗಳು ನನಗೆ ಗರುಡ ಪುರಾಣವನ್ನು ಹೇಳಲಿಕ್ಕೆ ಕಳಿಸ್ತಾ ಇದ್ರು. ಸಾವಿರಾರು ಸಲ ಹೇಳಿರ್ಬೋದು ನಾನು ಗರುಡ ಪುರಾಣ. ಇವತ್ತು ಆ ಪದ್ಧತಿಯೂ ತಪ್ಪಿ ಹೋಗ್ತಾ ಇದೆ. ಆಚಾರ ಸಿಗೋದಿಲ್ಲ, ಯಾರು ಕೇಳೋರು? ಕೇಳದೆ ಇದು ನಡೀತಾ ಇಲ್ಲ. ಇವೆಲ್ಲ ಉಪದ್ವ್ಯಾಪಗಳು ಪ್ರಾರಂಭವಾಗಿವೆ. ಮಾಡುವ ವಿಧಾನಗಳನ್ನು ತಿಳಿದು ಮಾಡುವುದಕ್ಕೋಸ್ಕರ ಇರತಕ್ಕಂಥ ಒಂದು ಅದ್ಭುತವಾದ ಒಂದು ರೀತಿ ನೀತಿ, ಅದರ ತಪ್ಪು ಕಲ್ಪನೆ ಗರುಡ ಪುರಾಣ ಮನೆಯಲ್ಲಿ ಇಟ್ಕೊಳ್ಬಾರ್ದು. ನನ್ನ ಹತ್ರ 10 ಕಾಪಿಗಳಿವೆ, ಬೇರೆ ಬೇರೆ ಪ್ರೆಸ್ಸಿನದು. ಅರೆ ವೇದವ್ಯಾಸದೇವರು ಬರೆದ ಪುರಾಣದು. ಹೋಗಲಿ, 10 ದಿನಗಳೆಲ್ಲ ಲಕ್ಷ್ಯ ಏನು? ಒಂದು ದುಃಖ ಇರ್ತದೆ, ಇನ್ನೊಂದು ಎಲ್ಲ ಭೇಟಿ ಆಗ್ಲಿಕ್ಕೆ ಜನ ಬಂದಿರ್ತಾರೆ, ಪುರಾಣ ಕೇಳಲಿಕ್ಕೆ ಜನರನ್ನು ಕರೆಸಿರ್ತೇವೆ. ಅವ್ರಿಲ್ಲಿ ಕೊಡ್ರಿ, ಅವ್ರು ಕೊಡ್ರಿ, ಈ ಕೊಡಿ, ಆ ಕಡೆ ಲಕ್ಷ್ಯ ಇರ್ತದೆ ಹೊರತು ಯಜಮಾನರಿಗೆ ಗರುಡ ಪುರಾಣದ ಕಡೆಗೆ ಲಕ್ಷ್ಯ ಇರೋದಿಲ್ಲ. ಕೇಳುವ ಮನಸ್ಥಿತಿಯೂ ಕೂಡ ಇರೋದಿಲ್ಲ. ಮತ್ತು ಯಾವಾಗ ಕೇಳಬೇಕಾರೆ ಯಾವಾಗ ಬೇಕಾದ ಕೇಳ್ಬೋದು. ಇಲ್ಲರಿ 10 ದಿವಸದೊಳಗೆ ಕೇಳಬೇಕಂತಾರಲ್ಲ. ಹಾಗಿದ್ದರೆ ಪರಮಾತ್ಮನನ್ನು ನೆನೆಸೋದು ಬೇಡವೆ? ಭಗವಂತನನ್ನು ಪ್ರಾರ್ಥಿಸೋದು ಬೇಡವೆ? ಪಾಪಗಳನ್ನು ಮಾಡುವಾಗ ಭಾಳ ಮಜಾ ಅಂತ ಅನ್ನಿಸ್ತದೆ. ಭಕ್ಷಣೆ ಮಾಡುವಾಗ ಎಷ್ಟು ರುಚಿ ಇದೆ, ಹಾಗಿದೆ ಹೀಗಿದೆ, ಅಂಥ ಹೋಟೆಲ್ ಇಂಥ ಹೋಟೆಲ್, ಇಂಥದ್ದೇನೇನು ಕಲ್ಪನೆಗಳು. ಪಾಪ ಮಾಡುವಾಗ ಭಾಳ ಎಲ್ಲ ಸಂತೋಷ ಆಗ್ತದೆ. ಆದರೆ ನಂತರ ಅದೇ ಭಕ್ಷಣದ ಬದಲಾಗಿ ಯಾವಾಗ ದೇವರು ಬಾಯಿ ತೆಗೆದು ಯಮದೂತರು ಕಾಯ್ದ ಕಬ್ಬಿಣದ ರಸ ಬಾಯಲ್ಲಿ ಹಾಕ್ತಾರೆ, ಆಗ ಗೊತ್ತಾಗ್ತದೆ, ಓ ಪಿಜ್ಜಾ ರುಚಿ ಅಷ್ಟಿತ್ತು ಅಂತ ತಿಳ್ಕೊಂಡಂತೆ. ಅಷ್ಟು ಸುಲಭವಾಗಿ ಧರ್ಮ ಬಿಟ್ಟಿದ್ದೇವೆ ನಾವು ಇವತ್ತು. ಮನಸ್ಸಿಗೆ ಬಂದಂತೆ ಏನೇನು, ಕೈಯಲ್ಲಿ ಹಣ ಇರ್ತದೆ, ಮನಸ್ಸಿಗೆ ಬಂದು ಹೋಗಿ ತಿಂತೇವೆ. ಇಲ್ಲ, ಆಹಾರ ಶುದ್ಧಿ ಇದ್ದರೆ ವಿಚಾರ ಶುದ್ಧಿ ಇರ್ತದೆ. ಇನ್ನೊಬ್ಬರ ದುಡ್ಡನ್ನು ಕಸಿದುಕೊಳ್ತೇವೆ, ಕಳ್ಳತನ ಮಾಡ್ತೇವೆ, ಮತ್ತೇನೇನೋ ಮಾಡ್ತೇವೆ. ಈಗ ಮಜಾ ಅಂತ ಅನ್ನಿಸ್ತದೆ. ಆಗ ಒಬ್ಬ ಪರಮಾತ್ಮ ಒಂದು ದುಡ್ಡಿಗೆ, 1 ರೂಪಾಯಿಗೆ 1 ಕೋಟಿ ರೂಪಾಯಿ ವಾಪಸ್ ನಿಮ್ಮಿಂದ ಪಡೆಯುವಾಗ ಏನು ದುಃಖ ಆಗ್ತದೆ. ಮುಂದಿನ ಜನ್ಮಕ್ಕೆ ಇದಕ್ಕೋಸ್ಕರ ಜನ್ಮ ತೆಗೆದುಕೊಂಡು ಅವ್ರ ಮನೆಯಲ್ಲಿ ಹಾಳಾಗಿ ದುಡಿಯಬೇಕಾಗ್ತದೆ. ಯಾರ ದುಡ್ಡನ್ನು ನಾವು ಅಪಹಾರ ಮಾಡಿದ್ದೇವೆ ಅಂಥವ್ರ ಮನೆಯಲ್ಲಿ. ಅದಕ್ಕೋಸ್ಕರ ಗರುಡ ಪುರಾಣ ಕೇಳಬೇಕು. ಇರಲಿ, ಭಗವಂತನನ್ನು ಪ್ರಾರ್ಥಿಸಬೇಕು ಅಂತನ್ನೋದನ್ನು, ಅವನನ್ನು ಪ್ರಾರ್ಥಿಸಿದರೆ ಏನು ಲಾಭ ಇದೆ ಅಂತನ್ನೋದನ್ನು ನಿನ್ನಿನ ದಿನ ನಾವು ತಿಳಿದಿದ್ದೆ. ಇವತ್ತು ಪ್ರಶ್ನೆ ಬರ್ತದೆ, ಆ ದೇವರನ್ನು ಯಾಕೆ ಪ್ರಾರ್ಥನೆ ಮಾಡಬೇಕು? ಆ ಭಗವಂತನನ್ನೇ ಯಾಕೆ ಪ್ರಾರ್ಥನೆ ಮಾಡಬೇಕು? ಉಳಿದ ದೇವತೆಗಳಿಗೆ ಪ್ರಾರ್ಥನೆ ಯಾಕೆ ಮಾಡಬಾರ್ದು? ಇಂದ್ರನ ಪ್ರಾರ್ಥನೆ ಯಾಕೆ ಮಾಡಬಾರ್ದು? ಅಗ್ನಿ,
ವರುಣ, ಯಮ, ನಿವೃತ್ತಿ, ವಾಯು, ಈಶಾನ, ಸೂರ್ಯ, ನಾವು ಇದನ್ನು ಬೇಡ ಅಂತ ನಾವೆಲ್ಲ ಅಂದಿದ್ದೇವೆ. ಎಲ್ಲರನ್ನು ಪ್ರಾರ್ಥನೆ ಮಾಡಿ, ಬೇಡ ಅಂತ ಅನ್ನೋದಿಲ್ಲ. ಇವರೆಲ್ಲ ಉಪಕಾರ ಮಾಡ್ತಕ್ಕಂಥವ್ರು. ಆದರೆ ಇವರು ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳಲು ಸಮರ್ಥರಲ್ಲ. ಇವರು ಆ ಭಗವಂತನ ಆಜ್ಞೆಯ ಅನುಸಾರವಾಗಿ ವ್ಯವಹಾರ ಮಾಡ್ತಕ್ಕಂಥವರು. ಇವರನ್ನು ಬಿಡಿ. ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮದೇವರು ಭಗವಂತನ ಎದುರಿಗೆ ಕೈ ಮುಗಿದುಕೊಂಡು ಕೂತ್ಕೊಂಡಿರ್ತಾರೆ. ಬ್ರಹ್ಮದೇವರನ್ನು ನೋಡಿದ್ದೀರಲ್ಲ, ಫೋಟೋ ಅಥವಾ ವಾಟ್ಸಪ್ನಲ್ಲಿ ಪಿಕ್ಚರ್ನಲ್ಲಿ ನೋಡಿದ್ದೀರಲ್ಲ, ಭಗವಂತನ ನಾಭಿಯ ನಾಳದ ಮೇಲೆ ಕಮಲದ ಮೇಲೆ ಕೈ ಜೋಡಿಸ್ಕೊಂಡು ಕೂತ್ಕೊಂಡಿದ್ದಾನೆ ಬ್ರಹ್ಮದೇವರು. ಯಾವ ವ್ಯಕ್ತಿ ಈ ಸಂಪೂರ್ಣ ವಿಚಿತ್ರವಾದ 9 ವಿಧ ಸೃಷ್ಟಿಯನ್ನು ಮಾಡ್ತಾನೆ, ಆ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೂ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಪರಮಾತ್ಮ, ನಮ್ಮ ಶ್ರೀಹರಿ. ಈ ಪರಮಾತ್ಮನೇ ಮಾತ್ರ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ನಮ್ಮನ್ನು ಸೃಷ್ಟಿ ಮಾಡುವ, ವಿಧ ವಿಧದಿಂದ ಸಂರಕ್ಷಣೆ ಮಾಡುವ ಬ್ರಹ್ಮದೇವರಿಗೂ ಕೂಡ ಅಪ್ಪನಾಗಿದ್ದಾನೆ. ಅದಕ್ಕೋಸ್ಕರವೇ ಪರಮಾತ್ಮನ 46ನೆಯ ಮಹಿಮೆ ಧಾತುರುತ್ತಮ. ಧಾತ ಮುಖ್ಯವಾಗಿ ಪರಮಾತ್ಮನ ಆಜ್ಞೆಯಿಂದ ಜಗತ್ತನ ಧಾರಣ ಪೋಷಣ ಮಾಡ್ತಕ್ಕಂಥ ವ್ಯಕ್ತಿ ಬ್ರಹ್ಮದೇವರು. ಪರಮಾತ್ಮನ ಆಜ್ಞೆಯಿಂದ ನಮ್ಮ ಹಣೆ ಬರೆಯತಕ್ಕಂಥ ವ್ಯಕ್ತಿ ವಿಧಾತ. ಇಂಥ ಬ್ರಹ್ಮದೇವರಿಗೂ ಉತ್ತಮನಾಗಿರ್ತಕ್ಕಂಥ ಮಹಾವ್ಯಕ್ತಿ. ಆದ್ದರಿಂದ ಅವನನ್ನು ಸರ್ವೋತ್ತಮ ಅಂತೇಳಿ ಪ್ರಾರ್ಥಿಸಬೇಕು. ಆದ್ದರಿಂದ 46ನೇ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ 46ನೇ ಹೆಸರು ಅಂದರೆ ಮಹಿಮೆ ಅಂತ ಅರ್ಥ. ಏನೋ ಸುಮ್ಮನೆ ಹೆಸರಿಡ್ತಾ ಹೋಗಿದ್ದಾರೆ ಅಂತ ಅರ್ಥ ಅಲ್ಲ. ಹೆಸರಿಟ್ಟಿರ್ತಾರೆ ಕುಬೇರ ಅಂತ ತಿಳ್ಕೊಂಡು ಅಂತೇಳಿ, ಭಿಕ್ಷೆ ಬೇಡ್ತಿರ್ತಾನೆ, ಹೆಸರು ಕುಬೇರ. ನಮ್ಮ ಕಾಲೇಜಿನವಳು ಹುಡುಗಿದ್ಲು, ಅವಳ ಹೆಸರು ಸರಸ್ವತಿ ಅಂತ. ಪಾಪ ಒಂದೊಂದು ಕ್ಲಾಸ್ನಲ್ಲಿ 3 ವರ್ಷ ಕೂತ್ಕೊಂಡು ಮುಂದುವರಿತಾ ಇದ್ಲಿಕ್ಕೆ. ಯಾಕಂದ್ರೆ 4 ವರ್ಷ ಫೇಲ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಮುಂದಿನ ಕ್ಲಾಸಿಗೆ ಹೋಗ್ತಾ ಇಲ್ಲ. ಹೆಸರು ಸರಸ್ವತಿ. ಏನು ಉಪಯೋಗ? ಭಗವಂತನ ಹೆಸರು ಹಾಗಲ್ಲ. ಭಗವಂತನ ಹೆಸರು ಅನ್ವರ್ಥಕ, ಸಾರ್ಥಕ. ಧಾತು ಚತುರ್ಮುಖಸ್ಯ ಅಪೇಕ್ಷೆಯ ಅಪಿ ಉತ್ತಮ ಶ್ರೇಷ್ಠ. ಅವನನ್ನು ನೇಮಿಸುವವ. ಆದ್ದರಿಂದಾಗಿ ಭಗವಂತನಿಗೆ ಧಾತುರುತ್ತಮ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಅರ್ಥದ ವಿವರಣೆಯನ್ನು ತನ್ನ ವಿಶಿಷ್ಟ ರೂಪಕದಿಂದ ಕೊಡ್ತಕ್ಕಂಥ ಬೃಹತಿ ಸಹಸ್ರದ ವೇದ ಮಂತ್ರ ಯಾವುದು? ಸಂಸಹಸೆ ಪುರುಮಾಯೋಜಿಹೀತೆ ಪತಿಂವೋ ಅಜ್ಞಾನಾಂ ನಮೋ ಅಸ್ಯ ಪ್ರದಿವ ಏಕ ಈಶೆ ಧೇನೂನಾಮಿಷುಧ್ಯಸಿ. ಸಂಸಹಸೆ ನಮ್ಮ ವಿದ್ಯಾರ್ಥಿ ಹೇಳ್ತಾನೆ ಕೇಳಿ. ಹರಿ ಓಂ. ಸಂಸಹಸೆ ಪುರಮಾಯೋಜಿಹೀತೆ ಪತಿಂ ವೋ ಅಜ್ಞಾನಾಂ ನಮೋ ಅಸ್ಯ ಪ್ರದಿವ ಏಕ ಈಶೇ ಧೇನೂನಾಮಿಷುಧ್ಯಸೋಂ. ಸಂಸಹಸೆ ಪುರುಮಾಯೋಜಿಹೀತೆ ಪತಿಂ ವೋ ಅಜ್ಞಾನಾಂ ನಮೋ ಅಸ್ಯ ಪ್ರದಿವ ಏಕ ಈಶೇ ಧೇನೂನಾಂ ಇಷುಧ್ಯಸಿ ಓಂ.
ಪತಿಮ್ಮು ಅಜ್ಞಾನ, ವೇದಗಳ ಹರಿಯುವ ನೀರಿನ ಧೇನುಗಳ ಸ್ವಾಮಿಯಾಗಿರ್ತಕ್ಕಂತಹ ವಾಯುದೇವರು ನಮಗೆ ಹೇಳ್ತಾರೆ, ಉಪದೇಶ ಮಾಡ್ತಾರೆ. ವಾಯುದೇವರು ನಮಗೆ ತಿಳಿಸ್ಕೊಡ್ತಾರೆ. ತನಗಿಂತಲೂ ಉತ್ತಮನಾಗಿರ್ತಕ್ಕಂತಹ ಭಗವಂತನ ಮಹಿಮೆಯನ್ನು ಈ ಭಗವಂತ ಹೇಗಿದ್ದಾನೆ? ಪುರುಮಾಯ. ಭಗವಂತನ ಮಾಯಾ ಅಂದರೆ ಜಾದೂ ಅಲ್ಲ. ಭಗವಂತನ ಮಾಯಾ ಅಂತಂದರೆ ಅವನ ಸಾಮರ್ಥ್ಯ ಅಥವಾ ಅವನ ಇಚ್ಛೆ. ಪರಮಾತ್ಮನ ಅದ್ಭುತ ಸಾಮರ್ಥ್ಯಕ್ಕೆ ಮಾಯಾ ಅಂತ ತಿಳ್ಕೊಂಡಂತೇಳಿ ಹೆಸರು. ಅವನ ಇಚ್ಛೆಗೆ ಮಾಯಾ ಅಂತ ತಿಳ್ಕೊಂಡಂತೇಳಿ ಹೆಸರು. ಪುರುಮಾಯ. ಪುರು ಅಂದರೆ ಶ್ರೇಷ್ಠ, ಬಹಳ ಅಂತರ್ಥ. ಮಾಯಾ ಇಚ್ಛೆ, ಸಾಮರ್ಥ್ಯ ಇರತಕ್ಕಂತಹ ಮತ್ತು ಅಪ್ರತಿಹತ ಇಚ್ಛೆ. ಅವನು ಬಯಸಿದರೆ ಅದು ಆಗಲೇಬೇಕು. ಬಹು ಸಾಮರ್ಥ್ಯವುಳ್ಳ, ನಿನ್ನ ಇಚ್ಛೆಯಂತೆ ಜಗತ್ತನ್ನು ನಡೆಸುವ ಭಗವಂತನೇ, ನೀನೇನು ಮಾಡ್ತಿ? ಸಮಾಧಾನ್. ಅರೆ, ಈ ಮಂತ್ರದಲ್ಲಿ ಸಮಾಧಾನ ಅಂತ ಎಲ್ಲಿ ಬಂದಿದೆ? ಸಂಸಹಸೆ ಪುರುಮಾಯೋಜಿಹೀತೆ ಪತಿಮ್ಮೋ ಅಜ್ಞಾನಂ ನಮೋ ಅಸ್ಯ ಪ್ರದಿವ ಏಕ ಈಶೆ ಧೇನೂನಾಂ ವಿಶುದ್ಧಸಿ ಓಂ. ಎಲ್ಲಿದೆ ಸಮಾಧ? ಹಿಂದಿನ ಮಂತ್ರದಲ್ಲಿ. ನೃಣಾಮುತ್ವ ದತಮಂ ಗೀರ್ಭಿರುಕ್ತೈರ್ ನದಂ ಓದತೀನಾಂ ಅಭಿಪ್ರವೀರಮರ್ಚತ ಸಬಾಧೋ ನದಂ ಯೋ ಯುವತೀನೋಂ. ಹಿಂದಿನ ಮಂತ್ರದಲ್ಲಿದ್ದರೆ ಸಂಸ್ಕೃತದಲ್ಲಿ ಹಿಂದಿನ ಮಂತ್ರದ ಶಬ್ದವನ್ನು ಮುಂದಿನ ಮಂತ್ರದಲ್ಲಿ ಅದಕ್ಕೆ ಅನುವರ್ತನ ಅಂತ ತಿಳ್ಕೊಂಡು ಹೇಳಿ ಮಾಡಕ್ಕೆ ಅನುವರ್ತನ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಇಲ್ಲಿ ಸಬಾಧರು ಅಂತ ತಿಳ್ಕೊಂಡು, ಹಿಂದಿನ ಮಂತ್ರದಲ್ಲಿ ಸಬಾಧರು ಅಂತಂದರೆ ಸಂಸಾರಿ ಜೀವರು. ಇಲ್ಲಿ ಸಬಾಧರು ಅಂತ ತಿಳ್ಕೊಂಡಂತಂದರೆ ಯಾವಾಗಲೂ ವಿಘ್ನಗಳಿಂದ, ದುಃಖಗಳಿಂದ, ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥವ್ರು ಯಾರು? ಭಗವಂತನನ್ನು ದ್ವೇಷಿಸುವವರು, ಭಗವಂತನನ್ನು ಶತ್ರು ಅಂತ ತಿಳಿದುಕೊಂಡವರು. ಅವರು ನಿನ್ನನ್ನು ನಿಂದಿಸ್ತಾ ಇರ್ತಾರೆ, ನಿನ್ನ ಮೇಲೆ ಆಕ್ರಮಣ ಮಾಡ್ತಾ ಇರ್ತಾರೆ. ಆದರೆ ನೀ ಏನು ಮಾಡ್ತೀಯ? ಅವರನ್ನು ಸಂಸಹಸೆ, ಅವರನ್ನು ನೀನು ಸಹನ ಮಾಡ್ತಿ ಅಂತಂದ್ರೇನು? ಅವ್ರು ಎಷ್ಟು ಬೈದರೂ ಲಕ್ಷ್ಯ ಕೊಡೋದಿಲ್ಲ. ಆದರೆ ಯಾರಿಗೆ ಹೇಳಿರ್ತೀನಿ ನೀನು 100 ಬೈದರೆ 100 ಬೈದ ಕ್ಷಣ ತಲೆ ಹಾರಿಸ್ತೇನೆ ಅಂತಂತ ಹಾರಿಸ್ಬಿಡ್ತೇನೆ ನೀನು. ಮತ್ತು ಅವರು ಮಾಡುವ ನಿನ್ನ ಮೇಲಿನ ಆಕ್ರಮಣವನ್ನು ಸಂಸಹಸೆ, ಯುದ್ಧದಲ್ಲಿ ಅವರ ಮುಂದೆ ಗಟ್ಟಿಯಾಗಿ ನಿಂತ್ಕೊಳ್ತೀವಿ. ಅವರು ಮಾಡುವ ಯಾವ ಪ್ರಹಾರದಿಂದಲೂ ಕೂಡ ನಿನಗೆ ಏನೂ ಅನಾನುಕೂಲ ಆಗೋದಿಲ್ಲ ಪರಮಾತ್ಮ. ಅಷ್ಟೇ ಅಲ್ಲ, ತಾನ್ ಸಂಜಿಹೀತೆ ಸಂಸಹಸೆ ಪುರುಮಾಯೋ ಜಿಹೀತೆ ಸಂಜಿಹೀತೆ, ಅವರನ್ನು ಯುದ್ಧ ಬಿಟ್ಟು ಓಡುವಂತೆ ಮಾಡ್ತೆ. ಹೊಡಿಸ್ಕೊಂಡು ಬಡಿಸ್ಕೊಂಡು ಕೊನೆಗೆ ಸಾಯಲಿಕ್ಕೆ ಆದಾಗ ಬಿಟ್ಬಿಡ್ತೀವಿ, ಸತ್ತೋಗುವಂತೆ ಕೊನಂತೆ.
ರಾಮರಾವಣರ ಯುದ್ಧ ನಡೆದಿತ್ತು. ರಾಮನ ಬಾಣದಿಂದ ರಾವಣನ ರಥ ಪುಡಿಯಾಯಿತು, ಸಾರಥಿ ಸತ್ತೋದ. ರಾಮನ ಅನೇಕ ಬಾಣಗಳಿಂದ ರಥ ಪುಡಿ ಆಯಿತು. ರಾವಣ ನೆಲದ ಮೇಲೆ ಬಿದ್ದ, ಕೈ ಮೇಲೆ ಮಾಡಿದ. ಪರಮಾತ್ಮ, ರಾಮ ಆಯ್ತು, ನಾನು ಇನ್ನು ಮುಂದೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ, ಏನು ಬೇಕಾದ ಬಾಣ ಹೊಡಿಬೇಕು. ಪರಮಾತ್ಮ ಅಂದ, ಶರಣಾಗತರಿಗೆ ನಾನು ಕೊಲ್ಲೋದಿಲ್ಲ ರಾವಣ, ನಿನಗೆ ಶರಣಾಗತನಾಗಿದ್ದೆ, ಮನೆಯಲ್ಲಿ ಹೇಳಿ ಬಂದಿಲ್ಲ ನೀನು, ನಂದು ಕೊನೆ ಯುದ್ಧ ಇದು, ತಿರುಗಿ ಬರೋದಿಲ್ಲ, ನಾಳಿನಿಂದ ನನ್ನ ಅಂತ್ಯಕ್ರಿಯೆ ತಯಾರು ಮಾಡಿರಿ, ಈಗಲೇ ಶ್ರಾದ್ದಕ್ಕೋಸ್ಕರ ಪುರೋಹಿತರಿಗೆ ಹೇಳಿಡ್ರಿ ಅಂತ ರಾವಣ ಇನ್ನೂ ಹೇಳಿ ಬಂದಿಲ್ಲ ನೀನು, ಅದರಿಂದ ವಾಪಸ್ ಹೋಗಿ ಏನೇನು ತಿನ್ನಬೇಕು ತಿನ್ನು, ಏನೇನು ಮಜಾ ಮಾಡಬೇಕು ಮಾಡು, ಯಾರ ಜೊತೆ ಮಾಡಬೇಕು, ಯಾರನ್ನು ಭೇಟಿ ಆಗಬೇಕು ಭೇಟಿಯಾಗಿ ಬಂದುಬಿಡು, ಆಮೇಲೆ ವಾಪಸ್ ಹೋಗೋದಿಲ್ಲ. ತಾನು ಅವರಕ್ಕೆ ಸಾಯಲಿಕ್ಕೆ ಬಿಡ್ತಿ, ಸಾಯಲಿಕ್ಕೆ ತಯಾರಾಗಬಾ ಅಂತಿಕೊಂಡು ಅಂತ ಹೇಳ್ತಿ. ಅಷ್ಟೇ ಅಲ್ಲ, ಇಂಥ ಸರ್ವಶ್ರೇಷ್ಠ ಸಾಮರ್ಥ್ಯವುಳ್ಳ ಸ್ವಇಚ್ಛೆಯಂತೆ ಜಗತ್ತನ್ನು ನಡೆಸುವ ನಿನ್ನ ಮಹಿಮೆ ಇಷ್ಟೇ ಅಂತ ತಿಳ್ಕೊಳ್ಬೇಡ. ಪ್ರದಿವಹ, 4 ಮುಖದಿಂದ ವೇದಗಳನ್ನು ಉಚ್ಚಾರಣೆ ಮಾಡ್ತಾ ಜಗತ್ತಿಗೆ ತತ್ವಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥ ಬ್ರಹ್ಮದೇವರು ಅಂತೇನಿದ್ದಾರೆ, ಆ ಬ್ರಹ್ಮದೇವರ ದೆಸೆಯಿಂದಲೂ ಕೂಡ ಸಹ ಏಕ ಏವ ಈಷ್ಟೇ, ಅವನಿಗಿಂತ ಉತ್ತಮನಾಗಿರ್ತಕ್ಕಂಥ ಪರಮೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ ನೀನೇ. ಮಧ್ಯೆ ಲಕ್ಷ್ಮಿ ಬರ್ತಾಳಲ್ಲ, ಹೌದು, ಪರಮಾತ್ಮನ ಜೊತೆಗೆ ಇರ್ತಾಳೆ ಅವಳು. ಅವನಿಗಿಂತ ಶ್ರೇಷ್ಠಳು ಮಹಾಲಕ್ಷ್ಮೀ ದೇವಿ, ಅವಳಿಗಿಂತಲೂ ಶ್ರೇಷ್ಠನು ನೀನೇ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಶಾ, ಯಾವಳ ಕೇವಲ ಭ್ರುಕುಟಿ ಕಟಾಕ್ಷದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷ ಎಲ್ಲವೂ ಆಗ್ತವೆ. ಅವಳಿಗೆ ಸಾಮರ್ಥ್ಯ ಕೊಟ್ಟವನು ನಿನ್ನ ಭ್ರುಕುಟಿ ಕಟಾಕ್ಷದಿಂದ ಸಾಮರ್ಥ್ಯವನ್ನು ಪಡೆದಿದ್ದಾಳೆ. ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತ, ನಿನ್ನ ಅಪಾಂಗ ಅಂತಂದರೆ ಕಣ್ಣಿನಿಂದ ಸಮ್ಮತಿ ಕೊಡಬೇಕು. ಲಕ್ಷ್ಮಿ ಬ್ರಹ್ಮಾದಿಗಳಿಂದ ಶ್ರೇಷ್ಠರಾಗು ಅಂತಂದ ಕ್ಷಣಕ್ಕೇನೆ ಅವಳಿಗೆ ಇನ್ನೂ ವಿಶೇಷವಾಗಿರ್ತಕ್ಕಂಥ ಉನ್ನತಿ ಇದ್ದ ಉನ್ನತಿಯನ್ನೇ ಪಡಿತಾಳೆ. ಅವಳಿಗೂ ಕೂಡ ಸಾಮರ್ಥ್ಯದಾಯಕನು ನೀನೆ. ಅವಳೇ ಹೇಳ್ತಾಳೆ, ನಾನು ಯಂ ಕಾಮಯೇ ತಮ್ ಉಗ್ರಂ ಕೃಣೋಮಿ. ಯಾರನ್ನು ಬೇಕು ರುದ್ರದೇವರಿಗೆ, ನೋಡಪ್ಪ ರೆಸಿಗ್ನೇಷನ್ ಕೊಡು, ಹೊರಡು, ಬೇರೆ ರುದ್ರನ ತಂದಿಡ್ತೀನಿ. ಬ್ರಹ್ಮದೇವರಿಗೂ ಹೇಳ್ತಾಳೆ ಅಂದರೆ ಹೇಳೋ ಸಾಮರ್ಥ್ಯ ಇಟ್ಕೊಂಡಿದ್ದಾಳೆ ಅಂತ ಅರ್ಥ, ಹೇಳಿದ್ದಾಳೆ ಅಂತ ಅರ್ಥ ಅಲ್ಲ. ಅಂತಹ ಲಕ್ಷ್ಮೀದೇವಿಯು ನಿನ್ನ ಶರಣಾಗತಳು, ನಿನ್ನ ದಾಸಾನುದಾಸಳು ಅಂದ ಮೇಲೆ ನೀನು ಎಷ್ಟು ಉತ್ತಮ ಇರಬೇಕು. ಸಹ ಏಕ ಏವ, ನೀನೊಬ್ಬನೇ ಸರ್ವೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ. ಏಕಂದರೆ ಮುಖ್ಯ ಅಂತ ಅರ್ಥ ಇಲ್ಲಿ. ಪರಮ ಮುಖ್ಯವಾಗಿ ಬ್ರಹ್ಮದೇವರಿಗೆ ಪರಮ ಮುಖ್ಯರುತ್ತೆ, ಮಂದಿರ ಲಕ್ಷ್ಮೀದೇವಿ ಅವಳಿಗಿಂತ ಉತ್ತಮನು ನೀನು. ಈಶೆ ಅಂದರೆ ಈಷ್ಟೇ ಉತ್ತಮ ಭವತಿ ಅಂತ ಅರ್ಥ.
ಉತ್ತಮ ವರ್ತತೆ ಅಂತ ಅರ್ಥ. ಆದ್ದರಿಂದಾಗಿ ಪರಮಾತ್ಮ ನಿನಗೆ ನಮೋ ನಮಸ್ಕಾರ, ನಿನಗೆ ಉತ್ತಮ ನಮಸ್ಕಾರ ಅಂತಕೊಂಡು ಕೇಳ್ಕೊಳ್ತಾ ಇದ್ದಾರೆ. ಪುರುಮಾಯ ಸಬಾಧಾನ್ ಸಂಜಿಹೀತೆ ಅಸ್ಯ ಪ್ರದಿವ ಅಸ್ಯ ಏಕ ಈಶೆ ನಮಃ ಧೇನೂನಾಂ ಶುದ್ಧಸೆ. ನಿನಗೆ ಎಷ್ಟು ನಮಸ್ಕಾರ ಇದೆ. ಯಾಕೆ ಅಂತಂದರೆ ಬತ್ತಳಿಕೆಗಳಿಗೆ, ಬಾಣಗಳಿಗೆ ಬತ್ತಳಿಕೆ ಆಶ್ರಯವಾದಂತೆ ಸಂಪೂರ್ಣ ಜಗತ್ತಿನ ಆಶ್ರಯ ಸ್ಥಾನವನ್ನು ನೀನು ಪರಮಾತ್ಮ. ಆದ್ದರಿಂದ ನೀನು ಸರ್ವೋತ್ತಮ, ಆದ್ದರಿಂದ ನೀನು ಸರ್ವಶ್ರೇಷ್ಠ ಅಂತ ಹೇಳಿ ಪರಮಾತ್ಮನ ಅಸೀಮಿತ ಸಾಮರ್ಥ್ಯ, ಅಪ್ರತಿಹತವಾಗಿರ್ತಕ್ಕಂಥ ಇಚ್ಛಾಶಕ್ತಿ, ಸಕಲ ಶತ್ರುಗಳನ್ನು ನಾಶಪಡಿಸ್ತಕ್ಕಂತಹ ಪರಾಕ್ರಮ, ಬ್ರಹ್ಮದೇವರಿಗೂ ಕೂಡ ಅತಿ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿತ್ವ, ಈ ಎಲ್ಲ ದೃಷ್ಟಿಯಿಂದ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಆದ್ದರಿಂದ ಸರ್ವೋತ್ತಮ ಅಂತಕೊಳ್ಳುವಂಥ ಪ್ರಾರ್ಥನೆ ಮಾಡಬೇಕು ಭಗವಂತನನ್ನು. ಉಳಿದವರನ್ನು ತಾರತಮ್ಯಾನುಸಾರವಾಗಿ ಪ್ರಾರ್ಥಿಸಬೇಕು. ಅದಕ್ಕೋಸ್ಕರವೇ ವಿವರಣೆಯನ್ನು ಆಚಾರ್ಯರು ಕೊಡ್ತಾರೆ. ಅಸ್ವತಂತ್ರತ್ವ ಜಗತ್ಸೃಷ್ಟ ಚತುರ್ಮುಖಾಪಿ ಧಾತು ಉತ್ತಮ. ಧಾತ ಬ್ರಹ್ಮದೇವರು, ಅಸ್ವತಂತ್ರರಾಗಿರ್ತಕ್ಕಂಥ ಬ್ರಹ್ಮದೇವರು ಅವರನ್ನು ಸಾಮಾನ್ಯರಲ್ಲ, ಜಗತ್ತಿನ ಸೃಷ್ಟಿ ಮಾಡ್ತಕ್ಕಂಥವರು. ಅವರಿಗೆ ಧಾತ ಅಂತ ಅಂತೇಳಿ ಪರಮಾತ್ಮ ನಂತರ ಕರೀತಾರೆ. ನಿಜವಾಗಿಯೂ ಧಾರಣ ಪೋಷಣೆ ಮಾಡ್ತಕ್ಕಂಥವನು, ಆಶ್ರಯದಾತನು, ಪೋಷಣೆ ಮಾಡುವವನು ಶ್ರೀಹರಿ, ಆನಂತರ ಲಕ್ಷ್ಮೀದೇವಿ, ಆನಂತರ ಮಹಾಲಕ್ಷ್ಮೀದೇವಿ ಉತ್ತಮನಾಗಿರ್ತಕ್ಕಂಥವನು ಪರಮಾತ್ಮ. ಭಾಗವತದ 10ನೇ ಅಧ್ಯಾಯದ 10ನೇ ಸ್ಕಂದದ 15ನೇ ಅಧ್ಯಾಯದ 57ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನ ವರ್ಣನ ಮಾಡ್ತಾ ದೇವತೆಗಳು ಹೇಳ್ತಾರೆ, ತ್ವಯಾ ಸೃಷ್ಣಮಿದಂ ವಿಶ್ವಂ ಧಾತುರ್ಗುಣ ವಿಸರ್ಜನಂ. ಬ್ರಹ್ಮದೇವರೇನು ಸೃಷ್ಟಿ ಮಾಡ್ತಾರೆ, ಅವರಲ್ಲಿ ನಿಂತು ಸೃಷ್ಟಿ ಮಾಡುವನು ಕೂಡ ನೀನೇ ಅಂತ ತಿಳ್ಕೊಂಡು ಅಂತೇಳಿ ವರ್ಣನೆ ಮಾಡ್ತಾರೆ. ಹೋಗ್ಲಪ್ಪ, ದೇವರನ್ನು ಸ್ತೋತ್ರ ಮಾಡಬೇಕು ಅಂತಂತೀವಲ್ಲ, ನಮಗೂ ದೇವರಿಗೂ ಎಷ್ಟು ಅಂತರ ಇದೆ. ಏನು ನಮಗಿಂತ ಮೇಲೆ ನಮ್ಮ CO ಅವನ ಮೇಲೆ ಪರಮಾತ್ಮ. ಶಿವಪುರಾಣ ಮತ್ತು ಸ್ಕಂದ ಪುರಾಣ ಹೇಳುತ್ತವೆ, ಯದಂತರಂ ಪ್ರಳಯಜ ವಾರಿ ವಿಪುಲುಷೋ. ಒಂದು ಹನಿಗೂ ಜಗತ್ತನ್ನೇ ಮುಳುಗಿಸುವ ಪ್ರಳಯದ ನೀರಿಗೂ ಎಷ್ಟು ಅಂತರ ಇದೆ, ಅಷ್ಟು ಅಂತರ ನಮಗೂ ಪರಮಾತ್ಮನಿಗೂ ಇದೆ. ಯದಂತರಂ ಸ್ತಂಭ ಹಿರಣ್ಯಗರ್ಭಯೋ. ಒಂದು ಹುಲ್ಲಿಗೂ ಬ್ರಹ್ಮದೇವರಿಗೂ ಏನೊಂದು ಅಂತರ ಇದೆ, ಅಷ್ಟು ಅಂತರ ನಮಗೂ ಪರಮಾತ್ಮನಿಗೂ ಇದೆ. ಸ್ಫುಲಿಂಗ ಸಂವರ್ತಕಯೋರ್ ಯದಂತರಂ. ಒಂದು ಕಿಡಿ ಮತ್ತು ಸಂಪೂರ್ಣ ಜಗತ್ತನ್ನು ಸುಟ್ಟು ಹಾಕುವ ಒಡವಾಗ್ನಿ, ಅದರಿಗೂ ಎಷ್ಟು ಅಂತರ ಇದೆ, ಅಷ್ಟು ಅಂತರ ನಮಗೂ ಪರಮಾತ್ಮನಿಗೂ ಇದೆ. ಯದಂತರಂ ವಿಷ್ಣು ಹಿರಣ್ಯಗರ್ಭಯೋ. ತದಂತರಂ ವಿಷ್ಣು ಹಿರಣ್ಯಗರ್ಭಯೋ. ನಮಗಲ್ಲ, ಬ್ರಹ್ಮದೇವರಿಗೂ ಪರಮಾತ್ಮನಿಗೂ ಅಷ್ಟು ಅಂತರ ಇದೆ. ಬ್ರಹ್ಮದೇವರು ಒಂದು ಕಿಡಿ, ಪರಮಾತ್ಮ
ಪ್ರಳಯ ಕಾಲದ ಅಗ್ನಿ, ಬ್ರಹ್ಮದೇವರು ಒಂದು ನೀರಿನ ಹನಿ, ಪರಮಾತ್ಮ ಪ್ರಳಯದ ಸಮುದ್ರ. ಬ್ರಹ್ಮದೇವರು ಒಂದು ಹುಲ್ಲು, ಪರಮಾತ್ಮ ಆ ಇವತ್ತು ಚತುರ್ಮುಖ ಬ್ರಹ್ಮದೇವರಿಗೂ ಹುಲ್ಲಿಗೂ ಇರೋ ಅಂತರದಷ್ಟು ಅಂತರ ಪರಮಾತ್ಮನಿಗೂ ಇದೆ. ಹಾಗಾದರೆ ಒಂದು ಸೀಮೆ ಬಂತಲ್ಲ, ಒಂದು ಜುರಿಸ್ಟಿಕ್ಷನ್ ಬಂತಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಗೀತಾಭಾಷ್ಯದಲ್ಲಿ, ನಿಮಗೆ ತಿಳಿಯಲಿ ಅಂತಿಕೊಂಡು ಹೇಳಿದ್ದೆ ಹೊರತು ಇದಕ್ಕಿಂತಲೂ ಹೆಚ್ಚು ಅಂತರ ಇದೆ. ಅನಂತತ್ವಾತ್ ಮಹಾವಿಷ್ಣು ತದನಂತರಮನಂತಕಂ. ನಮಗೂ ಬ್ರಹ್ಮದೇವರಿಗೂ ಪರಮಾತ್ಮನಿಗೂ ಅನಂತ ಪಾಲು ಅಂತರ ಇದೆ. ಇನ್ಫಿನಿಟ್ ಅಂತರ ಇದೆ. ಆದರೂ ಹೇಳಲಿಕ್ಕೆ ಒಂದು ಮಣ್ಣಿಗೂ ಹಿಮಾಲಯಕ್ಕೂ ಇದಕ್ಕೆ ನ್ಯೂನೋಪಮ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಕರೀತಾರೆ. ಆದ್ದರಿಂದಾಗಿ ಈ ಉಪಮಾ ಅಂತ ತಿಳ್ಕೊಂಡಂತೇನು ಕೊಟ್ಟಿದ್ದಾರೆ, ಇದು ಅನಂತ ಅಂತರ. ಆದರೆ ತಿಳಿಯಲಿ ಅಂತ ತಿಳ್ಕೊಂಡಂತೇಳಿ ಮಹಾತ್ಮ ಸೂಚನಾರ್ಥಾಯ ಉದಾಹರಣಂ ಇತೀರಿತಂ ಅಂತ ಆಚಾರ್ಯರು ಗೀತಾಭಾಷ್ಯದಲ್ಲಿ ಶಿವಪುರಾಣ ಮತ್ತು ಸ್ಕಂದ ಪುರಾಣದ ಅದೇ ಮುಂದಿನ ಪ್ರಮಾಣಗಳಲ್ಲಿ ಶ್ಲೋಕಗಳಲ್ಲಿ ಇದನ್ನು ತಿಳಿಸ್ಕೊಡ್ತಾರೆ. ಸ್ವತಃ ಬ್ರಹ್ಮದೇವರು ಹೇಳ್ತಾರೆ ಬ್ರಹ್ಮಪುರಾಣದಲ್ಲಿ, ನಾಹಂ ನ ಚ ಶಿವೋನ್ನೇಚ, ನಾನಾಗಲಿ ನನ್ನ ಮಗನಾದ ರುದ್ರದೇವರಾಗಲಿ ತಚ್ಛಕ್ತಿ ಏಕಾಂಶ ಭಾಗಿನಃ, ಅವನ ಶಕ್ತಿಯ 1ನೇ ಭಾಗದಷ್ಟು ಕೂಡ ನಮ್ಮಲ್ಲಿ ಯೋಗ್ಯತೆ ಇಲ್ಲ. ಹುಡುಗರು ಆಟಿಕೆ ಸಾಮಾನನ್ನು ಆಡ್ತಿರ್ತಾರೆ, ಎತ್ತಾರೆ, ಹಾಕ್ತಾರೆ, ಕೈ ಮುರಿತಾರೆ, ಕಾಲು ಮುರಿತಾರೆ. ಹಾಗೆ ಪರಮಾತ್ಮ ನಮ್ಮನ್ನು ಆಟ ಆಡಿಸ್ತಾ ಇರ್ತಾನೆ. ಆಟಿಕೆ ಸಾಮಾನಿನಂತೆ ಪರಮಾತ್ಮನ ಎದುರು ನಾವು ಇರ್ತಕ್ಕಂಥವರು ಅಂತ ಬ್ರಹ್ಮದೇವರು ಹೇಳ್ತಾರೆ. ಅಥವಾ ಧಾತು ಉತ್ತಮ, ಬ್ರಹ್ಮದೇವರಿಗಿಂತಲೂ ಅನಂತ ಪಾಲು ಉತ್ತಮ. ಆದ್ದರಿಂದಾಗಿ ಧಾತುರುತ್ತಮ ಅಂತಿಕೊಂಡಂತೇಳಿ ಪರಮಾತ್ಮನಿಗೆ ಹೆಸರು. ಆದರೂ ಒಂದು ಕಲ್ಪನೆ ಮಾಡೋಣ, ನಮಗೂ ಪರಮಾತ್ಮನಿಗೂ ಅಂತರ ಎಷ್ಟಿರ್ಬೋದು ಅಂತ ತಿಳ್ಕೊಂಡಂತೇಳಿ ಇದನ್ನು ನಾವು ತಿಳ್ಕೊಳ್ಬೇಕು. ದೇವರ ಎದುರಿನಲ್ಲಿ ನಾವು ಎಷ್ಟು ಸಾಮಾನ್ಯರು ಅಂತಿಕೊಂಡಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಅರ್ಥ ಮಾಡಿಕೊಳ್ಳಿಕೆಯನ್ನು ನಮ್ಮ ಶಾಸ್ತ್ರದಲ್ಲಿ ಕಕ್ಷಾ ತಾರತಮ್ಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. 32 ವಿಭಾಗ ಮಾಡಿದ್ದಾರೆ. ಒಂದರಿಂದ ಇನ್ನೊಂದು ವಿಭಾಗದಲ್ಲಿ 100, 1000, 10,000, ಕೋಟಿ, ಅಬ್ಜ, ಅನಂತ ಕ್ರಮದಲ್ಲಿ ಅಂತರ ಇದೆ. ಶಾಸ್ತ್ರ ನಮ್ಮೆದುರಿಗೆ ಈ ರೀತಿಯಾಗಿ ತಿಳಿಸಿ ಹೇಳ್ತಾರೆ. ಸಾಮಾನ್ಯ ಮನುಷ್ಯರು, ನಮಗಿಂತ ನಮ್ಮ ಗುರುಗಳು ಶ್ರೇಷ್ಠರು, ನಮ್ಮ ಗುರುಗಳಿಗಿಂತ ಪೀಠಾಧೀಶರು ಸ್ವಾಮಿಗಳು ಶ್ರೇಷ್ಠರು, ಅವರಿಗಿಂತ ಅವರ ಗುರುಗಳು ಶ್ರೇಷ್ಠರು, ಅವರಿಗಿಂತ ಮನುಷ್ಯೋತ್ತಮರು ಶ್ರೇಷ್ಠರು, ಮನುಷ್ಯರಲ್ಲಿ ಉತ್ತಮರಾಗಿರ್ತಕ್ಕಂಥವರು ಶ್ರೇಷ್ಠರು. ನಮಗೂ ಆ ಮನುಷ್ಯೋತ್ತಮರಿಗೂ 1000 ಪಟ್ಟು ಮಧ್ಯದಲ್ಲಿ ಅಂತರ ಇದೆ. ಇವರಿಗಿಂತಲೂ ಮನುಷ್ಯ ಚಕ್ರವರ್ತಿಗಳು ಶ್ರೇಷ್ಠರು, ಅವರಿಗಿಂತಲೂ 1000 ಪಟ್ಟು, 1000 ಹೇಳ್ತಕ್ಕಂಥ ಸಂಖ್ಯೆ ಅದು ಕರಾರುವಾಕ್ಕಾಗಿರ್ತಕ್ಕಂಥ ಸಂಖ್ಯೆಯೂ ಕೂಡ ಇದೆ. ಮನುಷ್ಯ ಗಂಧರ್ವರು ಶ್ರೇಷ್ಠರು, ಮನುಷ್ಯ ಗಂಧರ್ವರಿಗಿಂತಲೂ ದೇವಗಂಧರ್ವರು ಶ್ರೇಷ್ಠರು,
ದೇವಗಂಧರ್ವರಿಗಿಂತಲೂ ಚಿರಪಿತೃಗಳು ಶ್ರೇಷ್ಠರು, ಪಿತೃದೇವತೆಗಳು ಶ್ರೇಷ್ಠರು. ಅವರ ನಂತರ ದೇವತೆಗಳ ಸೇವಕರು ಅಂತ ಅನಿಸ್ಕೊಂಡಿರ್ತಕ್ಕಂಥ ಆಜಾನಜರು, ಆಜಾನಜ ಜೀವರು ಅಥವಾ ಆಜಾನಜ ದೇವತೆಗಳು ಅಂತ ಕರೀತಾರೆ, ಅವರು ಶ್ರೇಷ್ಠರು. ಅವರಿಗಿಂತಲೂ ನಾವು ಮಾಡುವ ಸತ್ಕರ್ಮದ ಅಭಿಮಾನಿಯಾಗಿರ್ತಕ್ಕಂಥ ಪುಷ್ಕರ ಶ್ರೇಷ್ಠ. ಅವನಿಗಿಂತಲೂ ಎಷ್ಟು ಶ್ರೇಷ್ಠ ಅಂತ ಅನ್ನೋದು ಶಾಸ್ತ್ರದಿಂದ ನಾವು ತಿಳಿದುಕೊಳ್ಳೋಣ. ಪುಷ್ಕರನಿಗಿಂತಲೂ ಪೃಥಿವಿ ಅಭಿಮಾನಿ ಧರಾದೇವಿ, ಸೂರ್ಯಪುತ್ರ ಶನೈಶ್ಚರ ಇವರಿಬ್ಬರು ಶ್ರೇಷ್ಠರು. ಈ ಧರಾದೇವಿ ಶನೈಶ್ಚರನಿಗಿಂತಲೂ ಶ್ರೇಷ್ಠಳು ನಂದಗೋಪನ ಪತ್ನಿಯಾದ ಯಶೋಧ. ಅವಳಿಗಿಂತಲೂ ಶ್ರೇಷ್ಠಳು ವಸುದೇವ ಪತ್ನಿಯಾದ ದೇವಕಿ. ಅವಳಿಗಿಂತ ಶ್ರೇಷ್ಠಳು ಅಶ್ವಿನಿ ದೇವತೆಗಳ ಹೆಂಡತಿಯಾದಂಥ ಉಷಾ. ಉಷಾಕ್ಕಿಂತಲೂ ಶ್ರೇಷ್ಠರು ಚಂದ್ರನ ಮಗನಾಗಿರ್ತಕ್ಕಂಥ ಬುಧ. ಯಾವನು ಅವಾಂತರ ಜಲಾಭಿಮಾನಿ, ವರುಣನ ನಂತರ ಜಲಾಭಿಮಾನಿಯಾಗಿದ್ದಾನೆ. ಆನಂತರ ಬುಧನಿಗಿಂತಲೂ ಶ್ರೇಷ್ಠಳು ಅಗ್ನಿಯ ಪತ್ನಿಯಾಗಿರ್ತಕ್ಕಂಥ ಸ್ವಾಹಾದೇವಿ. ಅವಳಿಗಿಂತಲೂ ಅನಾಖ್ಯಾತ ದೇವತೆಗಳು, ಅನೇಕ ದೇವತೆಗಳಿದ್ದಾರೆ. ಅವರಲ್ಲಿ ಸಾಮಾನ್ಯ ದೇವತೆಗಳಿದ್ದಾರೆ, ಅವರ ಹೆಸರು ಪುರಾಣಗಳಿತ್ತಾಗಲಿ ಬಂದಿಲ್ಲ, ಯಾಕಂದರೆ ಅವ್ರ ಕೆಲಸ ಸೀಮಿತವಾಗಿದೆ ಅಂತ ತಿಳ್ಕೊಂಡು ಅಂತೇಳಿ. ಅವರಿಗಿಂತಲೂ ಪರ್ಜನ್ಯ ನಾಮಕ ಸೂರ್ಯ, ದ್ವಾದಶ ಸೂರ್ಯಲ್ಲಿ ಒಬ್ಬ, ಅವನ ಸಮಾನಳು ಬ್ರಹ್ಮಾಂಡಕ್ಕೆ ಅಭಿಮಾನಿಯಾದ ಅನಿರುದ್ಧನ ಹೆಂಡತಿಯಾಗಿರ್ತಕ್ಕಂಥ ಉಷಾ. ಅವನಿಗೆ ಸ್ವಲ್ಪ ಅವರ ಸಮರಾಗಿರ್ತಕ್ಕಂಥವಳು ಯಮಪತ್ನಿಯಾದ ಶ್ಯಾಮಲ. ಅವಳಿಗೆ ಸಮಳಾಗಿರ್ತಕ್ಕಂಥವಳು ಚಂದ್ರಪತ್ನಿಯಾದ ರೋಹಿಣಿ. ಅವರಿಗಿಂತಲೂ ಅವರ ಸಮಕಕ್ಷೆಯಲ್ಲಿರ್ತಕ್ಕಂಥವಳು ವಿವಸ್ವಾನ್ ನಾಮಕ ಸೂರ್ಯನ ಹೆಂಡತಿಯಾದ ಸಂಜ್ಞಾ. ಅವಳ ಸಮಾನ ಕಕ್ಷೆಯಲ್ಲಿರ್ತಕ್ಕಂಥವಳು ವರುಣ ಪತ್ನಿಯಾದ ಗಂಗಾದೇವಿ, ಭಾಗೀರಥಿ. ಅವಳಿಗಿಂತಲೂ ಶ್ರೇಷ್ಠರು ಕರ್ಮಜ ದೇವತೆಗಳು. ಅವರಿಗಿಂತಲೂ ಶ್ರೇಷ್ಠರು 9 ಋಷಿಗಳು. ಅವ್ರಿಗೇನು ಶ್ರೇಷ್ಠ ಅಲ್ಲ, ಅವರ ಸಮಾನ ಕಕ್ಷೆಯಲ್ಲಿ ಬರ್ತಕ್ಕಂಥವರು. ಅವರ ಸಮಾನ ಕಕ್ಷೆಯಲ್ಲಿಯೇ ಸೂರ್ಯನ ಸಾರಥಿಯಾದ ಅರುಣ ಬರ್ತಾನೆ. ಅವರ ಅದೇ ಕಕ್ಷೆಯಲ್ಲಿಯೇ ಚಿತ್ರಗುಪ್ತರು ಬರ್ತಾರೆ. ಆ ನಂತರ ಅವರ ಸಮಾನ ಕಕ್ಷೆಯಲ್ಲಿಯೇ ಬಲಿ ಮೊದಲಾದ 100 ಜನ ರಾಜರು ಬರ್ತಾರೆ. ಅವರ ಸಮಕಕ್ಷೆಯಲ್ಲಿಯೇ ಅಗ್ನಿಪುತ್ರನಾದ ಪಾವಕ. ಅವರ ಸಮಕಕ್ಷೆಯಲ್ಲಿಯೇ ಇಂದ್ರಪುತ್ರನಾದ ಜಯಂತ. ಆ ನಂತರ ಇದರಲ್ಲಿ ಬರ್ತಕ್ಕಂಥವರು ಕರ್ಮಜ ದೇವತೆಗಳೆಲ್ಲರೂ. ಇದು ಎಲ್ಲಿಂದ ಬರ್ತಾ ಇದೆ? ನಾವು ಇರೋದು 32ನೇದಲ್ಲಿ, ಇದು 19ನೇ ಕಕ್ಷೆ ಬಂತು. ಇನ್ನು 18ನೇ ಕಕ್ಷೆ ಶೇಷ ಶತಸ್ಥರು ಅಂತಿಕೊಂಡಂಥೇಳಿ, ಶತಸ್ಥ ದೇವತೆಗಳಲ್ಲಿ ಉಳಿದ ಶತಸ್ಥರು 85 ಜನ. ಅವರು 18ನೇ ಕಕ್ಷೆಯಲ್ಲಿ ಬರ್ತಾರೆ. ಅದೇ ಕಕ್ಷೆಯಲ್ಲಿ ಸ್ವರ್ಗದ ದೇವತೆಗಳ ವೈದ್ಯರು ಅಶ್ವಿನಿ ದೇವತೆಗಳು. ದೇವತೆಗಳ ಧನಾಧಿಪತಿ ಕುಬೇರ.
ದೇವತೆಗಳ ಸೇನಾನಾಯಕನಾಗಿರ್ತಕ್ಕಂಥ ವಿಶ್ವಕ್ಸೇನ, ಆಕಾಶಾಭಿಮಾನಿ ವಿದ್ಯಾಪ್ರದಾಯಕ ಗಣೇಶ, ಇವರೆಲ್ಲರೂ 18ನೇ ಕಕ್ಷೆಯಲ್ಲಿ ಬರ್ತಾರೆ. ಅದಕ್ಕಿಂತಲೂ ಉತ್ತಮರು 17ನೇ ಕಕ್ಷೆಯಲ್ಲಿ ಇರ್ತಕ್ಕಂಥವರು. ಪ್ರಭಾ ಅಂತಿಕೊಂಡಂತನೋ ವಾಯುದೇವರ ಪತ್ನಿ ಪ್ರಾಹವಿ. ಅವಳ ಸಮಾನಳು ಗುರುಪತ್ನಿಯಾದ ಬೃಹಸ್ಪತಿಯ ದೇವಗುರು ಬೃಹಸ್ಪತಿಯ ಪತ್ನಿಯಾದ ತಾರ. ಅದೇ ಸಮಾನ ಕಕ್ಷೆಯಲ್ಲಿ ಬರ್ತಕ್ಕಂಥ ಕೋಣದ ಅಧಿಪತಿ, ನೈಋತ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥ ನಿವೃತ್ತಿ. ಅದೇ 17ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಮಿತ್ರನಾಮಕ ಸೂರ್ಯ, ದ್ವಾದಶಾದಿತ್ಯರಲ್ಲಿ ಒಬ್ಬ. ಇವರಿಗಿಂತ ಉತ್ತಮರು 16ನೇ ಕಕ್ಷೆಯಲ್ಲಿ ಬರುವ ದೇವತೆ ಬರ್ತಕ್ಕಂಥವರು ವೈವಸ್ವತಮನು. ಅವರ ಅದೇ ಕಕ್ಷೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಪ್ರಸಿದ್ಧ ಗಾದಿಪುತ್ರರಾಗಿರ್ತಕ್ಕಂಥ ವಿಶ್ವಾಮಿತ್ರರು. ಅದೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು ವಸಿಷ್ಠರು. ಅದೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ಕೃತು ಅಂತನ್ನುವ ಋಷಿ. ಅದೇ ಕಕ್ಷೆಯಲ್ಲಿ ಬ್ರಹ್ಮದೇವರ ಮಾನಸಪುತ್ರರಾದ ಪುಲಹರು. ಆ ನಂತರ ಪುಲಸ್ತರೆ ಮೊದಲಾಗಿರ್ತಕ್ಕಂಥ 7 ಜನ. ಅದರಲ್ಲಿ ಅಂಗಿರ, ಅತ್ರಿ, ಮರೀಚಿ ಇವರೆಲ್ಲರೂ ಬರ್ತಾರೆ. ಇದೇ ಕಕ್ಷೆಯಲ್ಲಿ ವಾಯುದೇವರ ಸನ್ನಿಧಾನದಿಂದ ಕೂಡಿದ ಪ್ರಹ್ಲಾದರಾಜರು ಬರ್ತಾರೆ. ಬೃಹತ್ ತಾರತಮ್ಯದಲ್ಲಿ ಇಲ್ಲದವರು ಮತ್ತು 18ನೇ ಕಕ್ಷೆ ಹೋಗ್ತಾರೆ. ಇನ್ನು 15ನೇ ಕಕ್ಷೆಯಲ್ಲಿ ಇರ್ತಕ್ಕಂಥವರು ದಕ್ಷಪತ್ನಿ ಪ್ರಸೂತಿ, ತೇಜಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ಅಗ್ನಿ, ಬ್ರಹ್ಮದೇವರ ಪುತ್ರರಾಗಿರ್ತಕ್ಕಂಥ ಭೃಗು ಋಷಿಗಳು. ಇವರೆಲ್ಲರೂ 15ನೇ ಕಕ್ಷೆಯಲ್ಲಿ ಬರ್ತಾರೆ. ಇವರಿಗಿಂತ ಉತ್ತಮ 14ನೇ ಕಕ್ಷೆಯಲ್ಲಿ ದೇವಋಷಿ ನಾರದರು. ಅವರಿಗಿಂತಲೂ ಉತ್ತಮವಾಗಿರ್ತಕ್ಕಂಥ 13ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು ಜಲಾಭಿಮಾನಿಯಾದ ವರುಣ. 12ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು ಸ್ವಯಂಭುವಿನ ಪತ್ನಿ ಶತರೂಪ. ಆನಂತರ ಚಂದ್ರ, ಅತ್ರಿ ಋಷಿಗಳಲ್ಲಿ ಅವತರಿಸಿದ ಚಂದ್ರ. ಅವರಿಗಿಂತಲೂ ಉತ್ತಮ ವಿವಸ್ವಾನ್ ಅಂತನ್ನುವ ಸೂರ್ಯ. ಅವರಿಗಿಂತ ಉತ್ತಮದ ಸಮಾನ ಕಕ್ಷೆಯಲ್ಲಿರ್ತಕ್ಕಂಥವರು ಯಮಧರ್ಮರಾಜರು. ಸಮಾನ ಕಕ್ಷೆಯಲ್ಲಿದ್ದರೂ 1-2 ಗುಣಗಳ ಅಂತರ ಇದ್ದೇ ಇರ್ತದೆ. 11ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು ಈ ಜಗತ್ತಿನಲ್ಲಿ ಬೀಸುವ ಜಡ ಗಾಳಿ ವಾಯು ಅಂತೇನಿದೆ, ಇದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಪ್ರವಾಹ ವಾಯು. ಇವರಿಗಿಂತ ಉತ್ತಮ 10ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು ಕಾಮಪತ್ನಿ ರತಿ, ಇಂದ್ರನ ಪತ್ನಿ ಶಚಿ, ಬ್ರಹ್ಮದೇವರ ಪುತ್ರ ಸ್ವಯಂಭುವ ಮನು, ದಕ್ಷಪ್ರಜೇಶ್ವರನ ಬ್ರಹ್ಮಪುತ್ರ ದಕ್ಷ ಪ್ರಜಾಪತಿ. ಆನಂತರ ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು, ಕಾಮನ ಪುತ್ರನಾಗಿರ್ತಕ್ಕಂಥ ಅನಿರುದ್ಧ. ಇವರೆಲ್ಲರೂ 10ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು. 9ನೇ ಕಕ್ಷೆಯಲ್ಲಿರ್ತಕ್ಕಂಥವರು ನಮ್ಮ ತ್ವಗೇಂದ್ರಿಯಕ್ಕೆ ಅಭಿಮಾನಿಯಾದ ಅನಿರುದ್ಧ. ಕಾಮಪುತ್ರ ಅಲ್ಲ, ತ್ವಗೇಂದ್ರ ಅಭಿಮಾನಿಯಾದ ಅಹಂಕಾರಿಕ ಪ್ರಾಣ. ಅದಕ್ಕಿಂತಲೂ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ವಿಷಯಗಳಿಗೆ ಅಭಿಮಾನಿಯಾದ ಕಾಮ. ಅದಕ್ಕಿಂತ ಅದೇ ಕಕ್ಷೆಯಲ್ಲಿ 8ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಇನ್ನೊಬ್ಬ ದೇವತೆ ಸ್ವರ್ಗಾಧಿಪತಿಯಾದ ಇಂದ್ರ. ಆನಂತರ 7ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆಗಳು ರುದ್ರಪತ್ನಿಯಾದ ಪಾರ್ವತಿ,
ಶೇಷದೇವರ ಪತ್ನಿಯಾದ ವಾರುಣಿ, ಗರುಡ ದೇವರ ಪತ್ನಿಯಾದ ಸೌಪರ್ಣಿ, ಇವರೆಲ್ಲರೂ 7ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು. ಇದಕ್ಕಿಂತ ಉತ್ತಮರು 6ನೇ ಕಕ್ಷೆಯಲ್ಲಿ ಇರ್ತಕ್ಕಂಥವರು ರುಕ್ಮಿಣಿ ಸತ್ಯಭಾಮಾದೇವಿಯನ್ನು ಬಿಟ್ಟು ಉಳಿದ 6 ಜನ ಮಹಿಷಿಯರು ಜಾಂಬುವತಿ, ಕಾಳಿಂದಿ, ನೀಲ, ಮಿತ್ರವಿಂದ, ಭದ್ರ, ಲಕ್ಷಣ ಇವರೆಲ್ಲರೂ 6ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು ಕೃಷ್ಣನ ಮಹಿಷಿಯರು. ಇದರಲ್ಲಿ ಜಾಂಬುವತಿ ಉಳಿದವರಿಗಿಂತಲೂ ಶ್ರೇಷ್ಠಳಾಗಿದ್ದಾಳೆ. 5ನೇ ಕಕ್ಷೆಯಲ್ಲಿ ಬರುವ ದೇವತೆಗಳು ಪರಮಾತ್ಮನ ಶಯ್ಯಾಗಿರ್ತಕ್ಕಂಥ ಶೇಷದೇವರು, ಬ್ರಹ್ಮಪುತ್ರರಾದ ಪ್ರಳಯಕ್ಕೆ ಕಾರಣೀಭೂತರಾದ ರುದ್ರದೇವರು, ಹರಿಯ ವಾಹನನಾದಂಥ ಗರುಡದೇವರು, ಗರುಡಶೇಷ ರುದ್ರರು. 4ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು ಇವರೆಲ್ಲರೂ ಪರಶುಕ್ಲತೆಯರು ಅಂತ ಅನಿಸ್ಕೊಳ್ತಾರೆ. ವಾಯುಪತ್ನಿಯಾದ ಭಾರತೀದೇವಿ, ಬ್ರಹ್ಮಪತ್ನಿಯಾದ ಸರಸ್ವತಿ. ಅದಕ್ಕಿಂತ ಉತ್ತಮ ಕಕ್ಷೆಯಲ್ಲಿ ಬರ್ತಕ್ಕಂಥವರು ವಾಯುದೇವರು ಮತ್ತು ಬ್ರಹ್ಮದೇವರು. ಇವರಿಗಿಂತ ಶ್ರೇಷ್ಠಳಾಗಿರ್ತಕ್ಕಂಥವಳು ಭಗವಂತನ ಅಧೀನಳಾದ ರಮಾದೇವಿ, ಮಹಾಲಕ್ಷ್ಮೀ ದೇವಿ, ನಿತ್ಯ ಮುಕ್ತಳು, ಈಶಕೋಟಿಯಲ್ಲಿ ಬರ್ತಕ್ಕಂಥವಳು. ಈ ಮಹಾಲಕ್ಷ್ಮಿಗೂ ಅನಂತ ಪಾಲು ಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮ, ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿ, ಅವನೇ ಪರಮಾತ್ಮ. ಅಂದರೆ ನಮಗೂ ಪರಮಾತ್ಮನಿಗೂ ಎಷ್ಟು ಅಂತರ ಇದೆ. ಬ್ರಹ್ಮದೇವರ ಪರಮಾತ್ಮನಿಗೂ, ಪರಮಾತ್ಮ ಮೊದಲೇ ಕಕ್ಷೆ, ಬ್ರಹ್ಮದೇವರು 3ನೇ ಕಕ್ಷ ಇದ್ದರೂ ಕೂಡ ಅವರ ಅಂತರ ಅನಂತ. ಆಗಲೇ ಉದಾಹರಣೆ ಕೊಟ್ಟರಲ್ಲ, ಒಂದು ಬಿಂದು ನೀರು ಪ್ರಳಯ ಕಾಲದ ಸರ್ವತ್ರದಲ್ಲಿ ವ್ಯಾಪ್ತವಾದ ನೀರು. ಅವರಿಗಿರುವಷ್ಟು ಅಂತರ ಬ್ರಹ್ಮ ಮತ್ತು ಪರಮಾತ್ಮನಿಗೂ ಇದೆ. ನಮಗಂತೂ ಲೆಕ್ಕ ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟು ನಮಗೂ ಪರಮಾತ್ಮನಿಗೂ ಅಂತರ ಇದೆ. ಈ ರೀತಿಯಾಗಿ ಈ 32 ಕಕ್ಷ ದೇವತೆಗಳನ್ನು ನಾವು ದಿನಾಲು ಚಿಂತನೆ ಮಾಡ್ತಾ ಇದ್ದರೆ ನಮ್ಮ ಪರಿಸ್ಥಿತಿ ಎಲ್ಲಿದೆ ಅಂತ ನಮಗೆ ಗೊತ್ತಾಗ್ತದೆ. ನಾನು ಸ್ವಲ್ಪ ಲಕ್ಷಾರು ರೂಪಾಯಿ ಸಂಬಳ ಬಂತು, ನನ್ನ ಸಮಾನ ಯಾರಿದ್ದಾರೆ? ಒಂದೆರಡು ದೊಡ್ಡ ಫ್ಲ್ಯಾಟ್ ತೆಗೆದುಕೊಂಡೆ, ನನ್ನ ಸಮ ಯಾರಿದ್ದಾರೆ? ಮನೆ ಮುಂದೆ ಕಾರ್ ನಿಂತ್ಕೊಳ್ತು, ನನ್ನ ಸಮ ಯಾರಿದ್ದಾರೆ? ಅಂತನೂ ಅಹಂಕಾರದಿಂದ ನಾವು ದೇವರನ್ನು ಮರೆತು ಹೋಗ್ತೇವೆ. ಆದರೆ ದೇವರ ಎದುರಿನಲ್ಲಿ ನಾವು ವಿಶಾಲವಾದ ಜಗತ್ತಿನಲ್ಲಿ ಒಂದು ಆಟಮ್ನಷ್ಟು ಕೂಡ ನಮ್ಮ ಯೋಗ್ಯತೆ ಇಲ್ಲ. ಇದನ್ನು ತಿಳಿದುಕೊಂಡು ಪ್ರಾರ್ಥನೆ ಮಾಡಬೇಕು. ನಮ್ಮ ಮಧ್ವ ಸಿದ್ಧಾಂತ ಎಲ್ಲ ದೇವತೆಗಳನ್ನು ಮರ್ಯಾದೆ ಕೊಡಬೇಕು ಅಂತನ್ನೋ ಸಿದ್ಧಾಂತ. ಏನು ವೈಷ್ಣವ ಶಿವ ರುದ್ರದೇವರನ್ನು ನೆನೆಸೋದಿಲ್ಲ, ನಾನು ಶೈವ, ನಾನು ದೇವರನ್ನು ನೆನೆಸೋದಿಲ್ಲ, ಹಾಗಿಲ್ಲ. ಎಲ್ಲ ದೇವತೆಗಳು ನಮಗೆ ಬೇಕು. ಆದರೆ ದೇವತೆಗಳಿರ್ತಕ್ಕಂಥ ಅಂತರವನ್ನು ಇಟ್ಟುಕೊಂಡು ಇದನ್ನು, ಅದಕ್ಕೆ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ತಾರತಮ್ಯ ಪರಿಜ್ಞಾನೇ ಮಹಾ ತಾತ್ಪರ್ಯ ಇಷ್ಯತೆ ಅಂತ ತಿಳ್ಕೊಂಡಂತೆ. ತಾರತಮ್ಯ ಜ್ಞಾನ ಯಾಕೆ ಬೇಕು ಅಂತಂದರೆ ನಮ್ಮ ಅಹಂಕಾರ ಖಂಡನೆಗೆ ಬೇಕು. ನಮಗೆ ಎಷ್ಟು ಅವಶ್ಯಕತೆ ಇದೆ, ನಮ್ಮ ತಂದೆಯನ್ನೇ ನಾವು ಪ್ರಾರ್ಥಿಸಬೇಕು, ನಮ್ಮ ಗುರುಗಳನ್ನು ಪ್ರಾರ್ಥಿಸಬೇಕು, ಅಲ್ಲಿಂದ ಹಿಡಿದುಕೊಂಡು ಪರಮಾತ್ಮನನ್ನು ಪ್ರಾರ್ಥಿಸಲೇಬೇಕು ಅಂತ ಪ್ರತ್ಯೇಕವಾಗಿ ಹೇಳಬೇಕೆ?
ಅವಶ್ಯಕತೆ ಇಲ್ಲಲ್ಲ. ಅಷ್ಟೇ ಅಲ್ಲ, ದಿನಾಲೂ ಈ ತಾರತಮ್ಯವನ್ನು ನೆನೆಸ್ತಾ ಇದ್ದರೆ ಪರಮಾತ್ಮ ಅವರ ಇಚ್ಛೆಗಳನ್ನು ಪೂರ್ಣ ಮಾಡ್ತಾನಂತೆ. ಅದಕ್ಕೆ ದಾಸರು ಹೇಳ್ತಾರೆ, ಹರಿದಾಸರು ಹೇಳ್ತಾರೆ, ತಾರತಮ್ಯಾತ್ಮಕ ಸುಪದ್ಯಗಳು 6 ಪಠಿಸುವರು. ಆ ಅಂಥ ಜನರನ್ನು ಮಾರಮಣ ಪೂರೈಸಲಿ ಇಪ್ಸಿತ ಸರ್ವಕಾಲದಲ್ಲಿ. ಪರಮಾತ್ಮ ಅವರ ಇಚ್ಛೆಗಳನ್ನು ಪೂರ್ಣ ಮಾಡ್ತಾನಂತೆ. ಏನು ರೀ, ನಾವು ಬಯಸಿದ್ದು ಆಗ್ತಾ ಇಲ್ಲ ಅಂತ ಜಪ ಮಾಡಿದ್ರೆ ಆಗ್ತದೆ? ದಿನಾಲು ತಪ್ಪದೆ 32 ಕಕ್ಷಾ ತಾರತಮ್ಯವನ್ನು ದಿನಾಲು ಚಿಂತನೆ ಮಾಡಿ ಪರಮಾತ್ಮನ ಸರ್ವೋತ್ತಮತ್ವ ಎಷ್ಟಿದೆ, ಉಳಿದ ದೇವತೆಗಳು ನಂತರ ಪರಮಾತ್ಮ ನಮ್ಮನ್ನು ಅನುಗ್ರಹಿಸಲಿ ಅಂತ ಕೂಡ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಯಾಕೆ ನಮ್ಮ ಮನಸ್ಸಿನಂತೆ ಕಾರ್ಯಗಳಾಗೋದಿಲ್ಲ? ತಪ್ಪದೇ ಆಗ್ತದೆ. ನಾವು ಬಯಸುವ ತಪ್ಪದೇ ಕಾರ್ಯಗಳಾಗ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ನಾವು ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಆದ್ದರಿಂದ ಭಗವಂತನಿಗೆ ಧಾತುರುತ್ತಮ, ಧಾತು ಉತ್ತಮ, ಧಾತ ಅಂತ ಹೆಸರಿಕೊಂಡ ಬ್ರಹ್ಮದೇವರಿಗೂ ಇಂತಲೂ ಅನಂತ ಪಾಲು ದೊಡ್ಡವನು ಪರಮಾತ್ಮ. ಅಷ್ಟು ಮಹಿಮೆ ಅವನದಿದೆ. ಇಷ್ಟೆಲ್ಲ ದೇವತೆಗಳ ಹೆಸರು ಕೇಳಿದರೆ ಎಲ್ಲರನ್ನೂ ಸಂರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಅಂದ ಮೇಲೆ ಅವನನ್ನು ನಾವು ಸ್ಮರಿಸೋದು ಬೇಡವೇ? ಸ್ಮರಿಸಿದರೆ ಪುಣ್ಯಭಾಗಿಗಳಾಗ್ತೇವೆ, ಮರೆತರೆ ಪಾಪಭಾಗಿಗಳಾಗಿ ಅನ್ನೂ ಅತ್ಯಂತ ಕೆಳಗಿನ ಸ್ಥಾನಕ್ಕೆ ದುಃಖ ಪಡ್ತೇವೆ. ಸುಖ ಬೇಕಾಗಿದ್ದರೆ ಈ ದೇವರನ್ನು ನಾವು ಪ್ರಾರ್ಥಿಸೋಣ. ಇದಿಷ್ಟು ಸಂಕ್ಷಿಪ್ತವಾಗಿ ಇರತಕ್ಕಂತಹ ಬೃಹತಿ ಸಹಸ್ರದ ಮತ್ತು ಧಾತುರುತ್ತಮ ಅನ್ನುವ ಭಗವಂತನ ಮಹಿಮೆಯನ್ನು ತೋರಿಸುವ ಹೆಸರಿನ ಸಂಕ್ಷಿಪ್ತ ವಿವರಣೆ. ಪರಮಾತ್ಮ ಇದರಿಂದ ಸಂತುಷ್ಟನಾಗಲಿ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು.